ಈಗ ರಾಜ್ಯದಲ್ಲಿ ಎಲ್ಲರ ಗಮನ ನೆಟ್ಟಿರೋದು ಪ್ರಿಯಾಂಕ್ ಖರ್ಗೆ ಅವರ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಕ್ಷೇತ್ರದತ್ತ. ಚಿತ್ತಾಪುರ ಕ್ಷೇತ್ರ ಹೇಗೆ ಎಲ್ಲರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. RSS ಪಥಸಂಚಲನ ಇಲ್ಲಿ ನವೆಂಬರ್ 2ಕ್ಕೆ ನಡೆಯುತ್ತೋ ಇಲ್ವೋ, ಈ ಏನು ಕಲಬುರಗಿ ವಿಭಾಗೀಯ ಪೀಠದ ತೀರ್ಪು ಏನಾಗಿರುತ್ತೆ ಇದೆಲ್ಲವೂ ಬಂದಿದೆ. ಸೊ ಈಗ ಚಿತ್ತಾಪುರದತ್ತ ಎಲ್ಲರ ಗಮನ ಇದೆಯಲ್ವಾ, ಎಲ್ಲ ಮಾಧ್ಯಮದವರು ಅಲ್ಲಿ ಹೋಗ್ತಿರಲ್ವಾ. ಸೊ ದಯವಿಟ್ಟು ಒಂದು ಕೆಲಸ ಮಾಡಿ, ಎಲ್ಲ ಮಾಧ್ಯಮದವರು ನೂರಾರು ಕ್ಯಾಮ್ರಾಗಳು ಹೋಗುತ್ತೆ, ಸೋಷಿಯಲ್ ಮೀಡಿಯಾ ಫಾಲೋ ಮಾಡುತ್ತೆ, ಎಲ್ಲ ಮಾಡುತ್ತಲ್ಲ. ಅಟ್ ಲೀಸ್ಟ್ ಕರ್ನಾಟಕದಲ್ಲಿ ಚಿತ್ತಾಪುರ ಒಂದು ಕ್ಷೇತ್ರದ ಜನ ನೆಮ್ಮದಿಯಾಗಿರೋ ತರ ಆ ಚಿತ್ತಾಪುರ ಕ್ಷೇತ್ರದ ಸಮಸ್ಯೆಗಳನ್ನ ತೋರಿಸಿ. ಚಿತ್ತಾಪುರದ ಪ್ರತಿ ಹಳ್ಳಿಯಲ್ಲೂ ಸಮಸ್ಯೆಗಳಿದೆ. ಚಿತ್ತಾಪುರ ಕ್ಷೇತ್ರ ಏನು ಅಭಿವೃದ್ಧಿ ಆಗಿದೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. 2008ರಲ್ಲಿ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೆದ್ದಿದ್ರು, ಆಮೇಲೆ ವಾಲ್ಮೀಕಿ ನಾಯಕ್ ಗೆದ್ರು. 2013ರಿಂದ ಪ್ರಿಯಾಂಕ್ ಖರ್ಗೆ ಅವರು ಗೆದ್ದುಕೊಂಡು ಬರ್ತಾ ಇದ್ದಾರೆ. ಸೊ 3ನೇ ಬಾರಿ ಗೆದ್ದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಗೆದ್ದ ಮೇಲೆ 3 ಬಾರಿ ಗೆದ್ರೆ ಏನ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ಹಲವು ಬಾರಿ ಮಾತಾಡಿದೀವಿ. ಪ್ರಿಯಾಂಕ್ ಖರ್ಗೆ ಅವರಿಗೆ ಚಿತ್ತಾಪುರ ಕ್ಷೇತ್ರನೇ ಅಭಿವೃದ್ಧಿ ಮಾಡೋದಿಕ್ ಆಗಿಲ್ಲ. ಅತ್ಯಂತ ಪ್ರಭಾವಿ ಸಚಿವ, ಕೇವಲ ಶಾಸಕ ಅಲ್ಲ, ಗೆದ್ದಾಗಿನಿಂದ ಸಚಿವರಾಗ್ತಾ ಇರುವಂತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ತಮ್ಮ ಕ್ಷೇತ್ರನೇ ಅಭಿವೃದ್ಧಿ ಮಾಡೋದಿಕ್ ಆಗಿಲ್ಲ ಅಂತ. ಆದ್ರೆ ಆಗಿಲ್ಲ ಅಂತ ಹೇಳೋದು ಎಲ್ರು ಹೇಳ್ತಾನೆ ಇದೀವಿ. ಈಗ ಎಲ್ಲ ಮಾಧ್ಯಮದ ಗಮನ ಚಿತ್ತಾಪುರ ಕ್ಷೇತ್ರದತ್ತ ನೆಟ್ಟಿದೆ. ಹಾಗಾಗಿ ದಯವಿಟ್ಟು ಹೋದವರೆಲ್ಲರೂ ಒಂದೊಂದು ಸಮಸ್ಯೆಯನ್ನ ಎತ್ತಿ ತೋರಿಸಿ, ಚಿತ್ತಾಪುರ ಕ್ಷೇತ್ರದಲ್ಲಿರುವಂತ ಜನರ ಕಷ್ಟಗಳನ್ನ ಕೇಳಿ. ಸುಮ್ನೆ ಚಿತ್ತಾಪುರದ ಮುಖ್ಯ ರಸ್ತೆಯಲ್ಲಿ RSS ಪಥಸಂಚಲನ ಹೋಗುತ್ತೆ, ಅದು ಇಲ್ಲಿ ಹೋಗುತ್ತೆ, ಹಿಂಗ್ ಹೋಗುತ್ತೆ, ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ ಇವ್ರು ಪ್ರತಿಭಟನೆ ಮಾಡ್ತಾರೆ, ಅಂದ್ರೆ ಅವರು ಪೆರೇಡ್ ಮಾಡ್ತಾರೆ, ಪರೇಡು. ಸೊ ಇದನ್ನ ತೋರ್ಸೋದ್ರಿಂದ ಜನರ ಸಮಸ್ಯೆ ಏನ್ ಪರಿಹಾರ ಆಗುತ್ತೆ? ಇದೊಂದು ಒಳ್ಳೆ ಸಂದರ್ಭ. ಆ ಚಿತ್ತಾಪುರ ರಸ್ತೆಗಳ ಬಗ್ಗೆ, ಕಲಬುರಗಿಯ ಮೂಲಭೂತ ಸೌಕರ್ಯದ ಅವ್ಯವಸ್ಥೆ ಬಗ್ಗೆ ಯಾವಾಗ್ಲೂ ಮಾತಾಡಿರುವಂತವ್ರು ಈಗ ಆ ಚಿತ್ತಾಪುರಕ್ಕೆ ಹೋದಾಗ ಒಂದು RSS ನ ಒಂದು 5-6 ಸಾವಿರ ಜನ ಹೋಗ್ಬೋದಾ, ಒಂದು 10,000 ಜನ ಹೋಗ್ಬೋದಾ? ಪ್ರತಿಯೊಬ್ಬ ಕೂಡ ಅಲ್ಲಿನ ಒಂದೊಂದು ಸಮಸ್ಯೆಯನ್ನ, ಅಲ್ಲಿನ ಜನರ ಕಷ್ಟವನ್ನ ಒಂದು ವಿಡಿಯೋ ಮಾಡಿ ಅಲ್ಲಿ ಹೋದವರಲ್ಲಿ ಒಂದಷ್ಟು ಜನ ಅವರ ಕಷ್ಟಕ್ಕೆ ಸಹಾಯ ಮಾಡಿದ್ರೆ ಅಲ್ಲಿ ಪರೇಡ್ ಮಾಡಿದ್ದಕ್ಕಿಂತ ನಿಜವಾಗ್ಲೂ ಪುಣ್ಯ ಬರುತ್ತೆ. ನಿಜವಾಗ್ಲೂ ನಿಮ್ಮನ್ನ ಜನ ಮೆಚ್ಚಬೇಕು ಅಂತ ಹೇಳಿದ್ರೆ ಹೋಗಿ ಅಲ್ಲಿ ಪರೇಡ್ ಮಾಡೋದಕ್ಕಿಂತ ಚಿತ್ತಾಪುರದಲ್ಲಿ ಒಂದು ಕ್ಷೇತ್ರ ಅಂದ್ರೆ ಒಂದು 150-200 ಹಳ್ಳಿಗಳಿರ್ತವೆ. ಒಂದು ಹಳ್ಳಿಗಳು ಒಂದಷ್ಟು ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಅದು ಗ್ರಾಮೀಣಾಭಿವೃದ್ಧಿ ಸಚಿವರ ಕ್ಷೇತ್ರ, ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕಾಗಿತ್ತು. ಚಿತ್ತಾಪುರ ಕ್ಷೇತ್ರವನ್ನ ನೋಡೋದಾದ್ರೆ ಇದು ಒಂಥರ ಹಳ್ಳಿನೂ ಇದೆ, ಪಟ್ಟಣನೂ ಇದೆ. ಇದರಿಂದಾಗಿ ಅಭಿವೃದ್ಧಿಗೆ ಒಂದಷ್ಟು ಏನು ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಪಟ್ಟಣ ಹಳ್ಳಿ ಮಿಕ್ಸ್ ಆಗಿರುವಂತ ಕ್ಷೇತ್ರಗಳಿದೆಯಲ್ಲ, ಇದು ಅಭಿವೃದ್ಧಿಗೊಂದು ಸವಾಲಾಗಿರುತ್ತೆ. ಇಲ್ಲಿ ಅರೆಬರೆ ಅಭಿವೃದ್ಧಿನೂ ಆಗೋದು ಕಷ್ಟ. ಅಂದ್ರೆ ಒಂದಷ್ಟು ಕಡೆ ರಸ್ತೆಗಳನ್ನ ಮಾಡ್ಬೇಕು ಅಂದ್ರೆ ಅದನ್ನೂ ಮಾಡಿಲ್ಲ. ಇನ್ನೊಂದಷ್ಟು ಕಡೆ ಡ್ರೈನೇಜು ಅಂದ್ರೆ ಈ ಒಳಚರಂಡಿ ಏನಿದೆ ಅದು, ಬೀದಿ ದೀಪದ ವ್ಯವಸ್ಥೆಗಳು, ಇನ್ನ ನೀರಿನ ಸೌಕರ್ಯ, ಇನ್ನು ಏನು ಈ ಪರಿಸರದಿಂದಾನೇ ಆಗುವಂತ ಹಾನಿಗಳಿದೆಯಲ್ಲ, ಕೃಷ್ಣಾ ನದಿ ನೀರಿಂದ ಆದಂತ ಅಲ್ಲ, ಭೀಮಾ ನದಿ ನೀರಿಂದ ಆದಂತ ಸಮಸ್ಯೆಗಳು, ಪ್ರವಾಹ, ಮಾರುಕಟ್ಟೆ, ಇಲ್ಲಿ ಜನ ಬೆಳೆಯುವಂತ ತೊಗರಿಗಿರ್ಬೋದು, ಬೇರೆ ಬೇರೆ ಬೆಳೆಗಳಿಗೆ ಮಾರುಕಟ್ಟೆ, ಇದೆಲ್ಲದಕ್ಕೂ ಸಮಸ್ಯೆಗಳಿದೆ. ದಯವಿಟ್ಟು ಚಿತ್ತಾಪುರಕ್ಕೆ ಹೋಗುವಂತವ್ರು ಪ್ರಿಯಾಂಕ್ ಖರ್ಗೆ ಅವರು ಏನನ್ನ ಮಾಡಿದ್ರೆ ಒಳ್ಳೇದು. ಇನ್ನು 2.5 ವರ್ಷ ಇದೆ ಅವ್ರದೇ ಕ್ಷೇತ್ರಕ್ಕೆ ಪ್ರಭಾವಿ ಸಚಿವರಾಗಿ, ಅದು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಆ ಚಿತ್ತಾಪುರಕ್ಕೆ ಏನು ಪ್ರಿಯಾಂಕ್ ಖರ್ಗೆ ಮಾಡ್ಲೇಬೇಕು ಅನ್ನೋದನ್ನ ಜನರ ಮುಂದಿಡಿ. ಅಲ್ಲಿನ ರಸ್ತೆಗಳ ಅವ್ಯವಸ್ಥೆಯನ್ನ ತೋರಿಸಿ, ಅಲ್ಲಿರುವಂತ ಮಾರುಕಟ್ಟೆ ಅವ್ಯವಸ್ಥೆಯನ್ನು ತೋರಿಸಿ, ಅಲ್ಲಿರುವ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರು ಯಾವ ರೀತಿ ಅಲ್ಲಿ ಜನರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ, ಜನರ ಜೊತೆ ಪೊಲೀಸರ ವ್ಯವಹರಿಸುವಂಥದ್ದು ಹೇಗಿದೆ, ಅಲ್ಲಿ ಒಂದಷ್ಟು ಮಟ್ಕಾ ದಂಧೆಗಳಿದೆ, ಅಲ್ಲಿ ಅವ್ಯಾಹತವಾಗಿ ಜನರಿಗೆ ಮದ್ಯವನ್ನ ಅಲ್ಲಲ್ಲಿ ಕೊಡಲಾಗುತ್ತೆ. ಅಂದ್ರೆ ಮದ್ಯದ ಏನು ಪರವಾನಗಿ ಇರುವಂತ ಅಂಗಡಿಗಳಲ್ಲ, ಎಲ್ಲ ಕಡೆ ಮದ್ಯ ಸಿಗುತ್ತೆ ಅನ್ನೋದು. ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಕೂಡ ಮದ್ಯ ವ್ಯಾಪಾರ ಮಾಡ್ತಾರೆ. ಇದೆಲ್ಲದನ್ನು ಕೂಡ ಜನರ ಮುಂದೆ ತನ್ನಿ. ಅಟ್ಲೀಸ್ಟ್ ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಚಿತ್ತಾಪುರ ಕ್ಷೇತ್ರ ಏನು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ, ಈ ಕಾರಣದಿಂದ ಆದ್ರೂ ಈ ಕ್ಷೇತ್ರದ ಸಮಸ್ಯೆಗಳು ದೂರ ಆಗ್ಲಿ, ಇಲ್ಲಿನ ಜನ ನೆಮ್ಮದಿಯಿಂದ ಇರೋ ಹಾಗಾಗ್ಲಿ. ಚಿತ್ತಾಪುರ ಕ್ಷೇತ್ರ
ಅಭಿವೃದ್ಧಿ ಆಗೋದಿಕ್ಕೆ ಅವಕಾಶನೇ ಸಿಕ್ಕಿಲ್ಲ. ಇಲ್ಲಿ ಗೆದ್ದಿರುವಂತ ಏನು ಪ್ರಿಯಾಂಕ್ ಖರ್ಗೆ ಇದಾರಲ್ಲ, ಬಹಳ ದೊಡ್ಡ ಅಂತರದಲ್ಲಿ ಏನ್ ಗೆಲ್ತಾ ಇಲ್ಲ. 8,000 5,000 ಗೆಲ್ತಾ ಇರುವಂತದ್ದು ಕಡಿಮೆ ಅಂತರದಲ್ಲಿ ಕಷ್ಟಪಟ್ಟು ಗೆಲ್ತಾ ಇದಾರೆ. ವಾಲ್ಮೀಕಿ ನಾಯಕ್ ವಿರುದ್ಧ ಕೂಡ ಗೆದ್ದಿದ್ದು ಕಷ್ಟಪಟ್ಟೇನೆ. ಮಣಿಕಂಠ್ ರಾಥೋಡ್ ವಿರುದ್ಧ ಒಂದ್ ಸ್ವಲ್ಪ ಆರಾಮದಾಯಕವಾಗಿ ಗೆದ್ದಿದ್ದಾರೆ ಈ ಬಾರಿ, ಅಂದ್ರೆ 2023ರಲ್ಲಿ. ಹಾಗೆ ನೋಡಿದ್ರೆ ಪ್ರಿಯಾಂಕ್ ಖರ್ಗೆಗೆ ಸ್ವಲ್ಪ ನೆಮ್ಮದಿಯ ಗೆಲುವು ಸಿಕ್ಕಿದ್ದು ಕಳೆದ ಬಾರಿನೇ, ಒಂದು ಅಂತರ ಸಿಕ್ಕಿದ್ದು ಅಂತ ಅನ್ಸುತ್ತೆ. ಹೀಗಿರುವಂತ ಚಿತ್ತಾಪುರದಲ್ಲಿ ಸುತ್ತಮುತ್ತ ಇರುವಂತ ನೀವು ಆಳಂದ, ಸೇಡಮ್ಮು, ಏನೇನು ಅಕ್ಕಪಕ್ಕದಲ್ಲಿ ಬರುವಂತ ತಾಲೂಕುಗಳೇನಿದಾವೆ ಇವೆಲ್ಲ ಕೂಡ ಅತ್ಯಂತ ಬಡತನದಲ್ಲಿರುವಂತ ತಾಲೂಕುಗಳು. ಈಗ ನೀವು ಇತ್ತೀಚೆಗೆ ದಕ್ಷಿಣ ಭಾರತದ ಅತ್ಯಂತ ಏನು ಕಡಿಮೆ ತಲಾದಾಯ ಹೊಂದಿರುವಂತ ಜಿಲ್ಲೆಗಳನ್ನು ನೋಡ್ತಾ ಬಂದ್ರೆ ಇದೇ ಬರ್ತವೆ. ಕಲಬುರಗಿ, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಒಂಥರ ಟಾಪ್ 10 ಅಲ್ಲಿ ಹೈಯೆಸ್ಟ್ ಜಿಲ್ಲೆಗಳು ಕರ್ನಾಟಕದೇ ಇದಾವೆ. ಅದರಲ್ಲಿ ಕಲ್ಯಾಣ ಕರ್ನಾಟಕದೇ ಇದಾವೆ ದಕ್ಷಿಣ ಭಾರತದಲ್ಲಿ. ಅಂದ್ರೆ ಕರ್ನಾಟಕ ಯಾವ ಮಟ್ಟಿಗೆ, ಕರ್ನಾಟಕ ಅಲ್ಲ ಕಲ್ಯಾಣ ಕರ್ನಾಟಕ ಯಾವ ಮಟ್ಟಿಗೆ ಅಭಿವೃದ್ಧಿಯಲ್ಲಿ ಹಿನ್ನಡೆಯನ್ನ ಕಾಣ್ತಾ ಇದೆ. SLC ರಿಸಲ್ಟ್ ಅಂತ ಬಂದಾಗ ಯಾದಗಿರಿ ಕೊನೆಯಲ್ಲಿ ಇರುತ್ತೆ, ಅದರ ಪಕ್ಕದಲ್ಲಿ ಕಲಬುರಗಿ ಇರುತ್ತೆ, ಇಲ್ಲ ಅದ್ರ ಆಸ್ಪಾಸ್ನಲ್ಲಿ ಎಷ್ಟು 31, 32, 33 ಈ ತರ, ಅಂದ್ರೆ ಶೈಕ್ಷಣಿಕವಾಗಿ ಒಂದು 35 ಜಿಲ್ಲೆ ಅಂತ ವಿಂಗಡಿಸಿರೋದ್ರಿಂದ ಬಹುಶಃ ಕೊನೆಯಲ್ಲೇನೋ ಬರುತ್ತೆ. ಚಿಕ್ಕೋಡಿ ಅಂದ್ರೆ ಚಿಕ್ಕೋಡಿ ಬೇರೆ, ಅದು ಬೆಳಗಾವಿ ಚಿಕ್ಕೋಡಿ ಎಲ್ಲ ಶೈಕ್ಷಣಿಕವಾಗಿ ಬೇರೆ ಬೇರೆ ಜಿಲ್ಲೆ. ಇಲ್ಲಿ ಯಾದಗಿರಿ ಕಲಬುರಗಿ ಎಲ್ಲ 34, 35ರಲ್ಲಿ. ಏನಿದು ಶೈಕ್ಷಣಿಕವಾಗಿ ಹಿಂದುಳಿದಿದೆ, ಸಾಮಾಜಿಕವಾಗಿ ಹಿಂದುಳಿದಿದೆ, ಆರ್ಥಿಕವಾಗಿ ತಲಾದಾಯ ಹೇಳಿದೆ, ಅತ್ಯಂತ ಕಡಿಮೆ ತಲಾದಾಯವನ್ನು ಹೊಂದಿರುವಂತ ದಕ್ಷಿಣ ಭಾರತದ ಜಿಲ್ಲೆಗಳಲ್ಲಿ ಕಲಬುರಗಿನೂ ಬರುತ್ತೆ. ಇನ್ ಏನ್ ಅಭಿವೃದ್ಧಿನೇ ಇಲ್ಲ. ಮೂಲಭೂತ ಸೌಕರ್ಯಗಳಲ್ಲಿ ಅತ್ಯಂತ ಹೆಚ್ಚು ಕೊರತೆ ಅನುಭವಿಸ್ತಾ ಇರುವಂತ ಜಿಲ್ಲೆಗಳು, ಅದರಲ್ಲಿ ಚಿತ್ತಾಪುರ ಕೂಡ ಒಂದು. ಪ್ರಿಯಾಂಕ್ ಖರ್ಗೆ ಅವ್ರಿಗಂತೂ ತಲೆ ಚಚ್ಕೊಂಡು ಹೇಳ್ತಾ ಇದಾರೆ, ನಿಮ್ ಕ್ಷೇತ್ರ ನೋಡಿ ಸ್ವಾಮಿ, ನಿಮ್ ಇಲಾಖೆ ನೋಡಿ ಸ್ವಾಮಿ, ನಿಮ್ಮ IT-BT ಬೆಂಗಳೂರಿಂದ ಗೂಗಲ್ ಆಂಧ್ರ ಪ್ರದೇಶಕ್ಕೆ ಹೋಯ್ತು, ಯಾಕೆ ಬಿಟ್ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇಲ್ಲಿ ನಮ್ ಜೊತೆ ಅವ್ರು ಚರ್ಚೆಗೆ ಬರ್ಲಿಲ್ಲ. ಚರ್ಚೆಗೆ ಬಂದಿದ್ರು ನಾವು ಕೂಡ ಅವರಿಗೆ ಬಾರ್ಗೇನ್ ಮಾಡ್ತಿದ್ವಿ, ಅವಕಾಶ ಮಾಡ್ಕೊಡ್ತಿದ್ವಿ. ಚರ್ಚೆಗೆ ಬರೋದಿಕ್ಕೆ ಇಲ್ಲಿ ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತಾನೆ ಅಲ್ಲಿ ಹೋಗಿದ್ದು. ಕಂಡಲ್ಲೆಲ್ಲ ಕಸ, ರಸ್ತೆಯಲ್ಲೆಲ್ಲ ಕಸ, ರಸ್ತೆ ಗುಂಡಿ. ಇದನ್ನ ನೋಡಿನೇ ಇಲ್ಲಿರುವಂತಹ ಏನು ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು, ಅಂದ್ರೆ ಈ ಕಿರಣ್ ಮಜುಮ್ದಾರ್ ಶಾ ಇರ್ಬಹುದು, ಮೋಹನ್ ದಾಸ್ ಪೈ ಇರ್ಬಹುದು, ಇಲ್ಲಾಂದ್ರೆ ಅಜಿಂ ಪ್ರೇಮ್ಜಿ ಅವರು, ಈ ದೊಡ್ಡ ಎಲ್ಲ ನಾರಾಯಣ ಮೂರ್ತಿ, ಸುಧಾಮೂರ್ತಿ, ಇವರೆಲ್ಲರೂ ಕೂಡ ಇಲ್ಲಿ ಮೂಲಭೂತ ಸೌಕರ್ಯದ ಬಗ್ಗೆ, ಇಲ್ಲಿ ರಸ್ತೆ ಅವ್ಯವಸ್ಥೆ ಬಗ್ಗೆ, ಇಲ್ಲಿನ ರಾಜಕಾಲುವೆ ಬಗ್ಗೆ ಪದೇ ದನಿ ಎತ್ತಾ ಇರೋದ್ರಿಂದ, ಅಯ್ಯೋ ಬೆಂಗಳೂರಲ್ಲಿ ಯಾವುದೇ ಉದ್ದಿಮೆಗಳಿಗೆ ಅವಕಾಶ ಇಲ್ಲಪ್ಪ, ಅಲ್ಲಿ ಮೂಲಭೂತ ಸೌಕರ್ಯ ಸರಿ ಇಲ್ಲ, ಕಾನೂನು ಸುವ್ಯವಸ್ಥೆ ಇಲ್ಲ ಅಂತ ಆಂಧ್ರಕ್ಕೆ ಹೋಗ್ತಾ ಇದಾವೆ. ಅದನ್ನ ನಿರ್ವಹಿಸಬೇಕಾದ ನೀವು ನಮ್ಮ ಹತ್ರಕ್ಕೆ ಅವ್ರು ಬರಲೇ ಇಲ್ಲ ಅಂತಂದ್ರೆ, ಬರಬೇಕು ಅಂತಂದ್ರೆ ನೀವು ಸರಿ ಇರಬೇಕು. 5 ವರ್ಷ ಏನು ಕಳೆದು ಹೋಗಿಲ್ಲ, 2.5 ವರ್ಷ ಅಷ್ಟೇ ಆಗಿರೋದು. 2.5 ವರ್ಷದಲ್ಲಿ ನೀವೇನ್ ಮಾಡಿದಿರಿ? 3ನೇ ಮಳೆಗಾಲವನ್ನು ನೋಡ್ತಾ ಇದೀವಿ. ಇನ್ನು ಚಿತ್ತಾಪುರದಲ್ಲಿ ಕೃಷ್ಣಾ ನದಿ ಆ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದಿದ್ರಿಂದ ನಿಮ್ಮ ಇಲಾಖೆ, ನಿಮ್ಮ ಒಟ್ಟಾರೆ ಏನು ಆ ಸಚಿವಾಲಯದ ಕೆಲಸಗಳು ಬಿಟ್ಟುಬಿಡಿ, ನಿಮ್ಮ ಕ್ಷೇತ್ರಕ್ಕೆ ಲಿಮಿಟೆಡ್ ಆಗಾದ್ರೂ ಕೂಡ ಈ ಬಾರಿ ನೀವು ಕೆಲಸ ಮಾಡಿಲ್ಲ ಅಂತಂದ್ರೆ, ಈಗ ಹೋಗುವಂತ ನವೆಂಬರ್ 2ಕ್ಕೆ ಹೋಗುವಂತ RSS ನ ಕಾರ್ಯಕರ್ತರು ಇರ್ಬೋದು, ಅಥವಾ ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ಸ್, ನೀವೆಲ್ಲ ಹೋಗ್ತಾ ಇದೀರಲ್ವಾ, ನಿಮಗೆಲ್ಲ ಏನಾಗ್ಬೇಕು ಹೇಳಿ? ದಲಿತರ ಅಭಿವೃದ್ಧಿ ಆಗಬೇಕು, ಕೆಳವರ್ಗದವರ ಅಭಿವೃದ್ಧಿ ಆಗಬೇಕು, ಬಡವರ ಅಭಿವೃದ್ಧಿ ಆಗ್ಬೇಕಲ್ವಾ? ನಿಮ್ಮ ಅಂತಿಮ ಉದ್ದೇಶ RSS ನದ್ದಾಗ್ಲಿ, ದಲಿತ್ ಪ್ಯಾಂಥರ್ಸ್ ಆಗ್ಲಿ, ಭೀಮ್ ಆರ್ಮಿಯದ್ದಾಗ್ಲಿ. ದಯವಿಟ್ಟು ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಜನರ ಕಷ್ಟಗಳನ್ನು ಕೇಳಿ, ಅಲ್ಲಿನ ಕ್ಷೇತ್ರದ ಸಮಸ್ಯೆಗಳನ್ನ ಜನರ ಮುಂದಿಡಿ, ಮಾಧ್ಯಮದ ಮುಂದಿಡಿ. ಸುಮ್ನೆ ಪರೇಡ್ ಮಾಡ್ಬಿಟ್ಟು ನಾವು ರಾಜಕೀಯವಾಗಿ ಪ್ರಿಯಾಂಕ್ ಖರ್ಗೆಗೆ ಸಪೋರ್ಟ್ ಮಾಡಿದ್ವಿ, ನಾವು BJP ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಅಂತ ಅನ್ಕೊಂಡು ಬಂದ್ರೆ ಜನ ನಿಮಗೆ ಚೀತು ಅಂತಾರೆ. ನಿಜವಾದ ಕಾಳಜಿ ಇದ್ರೆ ನೀವು ಅಲ್ಲಿನ ಸಮಸ್ಯೆಗಳನ್ನ, ಒಂದು 10-20 ಸಾವಿರ ಜನ ಹೋಗಿರ್ತೀರ, ನುಗ್ಗಿ ಹಳ್ಳಿಗಳಿಗೆ ಹೋಗಿ ಜನರ ಕಷ್ಟ ಕೇಳಿ. ಪ್ರಿಯಾಂಕ್ ಖರ್ಗೆ ನಿಮ್ಮ ಸಚಿವರಾಗಿದ್ದವರು, ಶಾಸಕರಾಗಿರೋರು, ಸೊ ಅವ್ರೇನ್ ಕೆಲಸ ಮಾಡ್ತಾ ಇದಾರೆ, ಏನ್ ಮಾಡ್ಬೇಕು ಅಂತ ಕೇಳಿ, ಕಷ್ಟನ ಅವ್ರವರೆಗೂ ತಲುಪಿಸಿ. ಇವತ್ತು 100-200 ಹಳ್ಳಿಗಳಿರ್ತವೆ. ಸೊ ಅಷ್ಟು ಹಳ್ಳಿಗಳಿಗೆ ಹೋಗೋದಿಕ್ ಆಗಲ್ಲ. ಸಚಿವರಾಗಿ ಅಂತೂ ಬ್ಯುಸಿ ಇರ್ತಾರೆ, ಶಾಸಕರಿಗೆ ಹೋಗೋದಿಕ್ ಆಗಲ್ಲ. ಸೊ ಸಚಿವರಿಗಂತೂ ತುಂಬಾ ಜವಾಬ್ದಾರಿಗಳು, ಹೋಗಕ್ ಆಗಿರೋಲ್ಲ. ಯಾವುದೋ ಒಂದು ಹಳ್ಳಿಯ ಸಮಸ್ಯೆಯನ್ನ ಸುಲಭವಾಗಿ ಪರಿಹರಿಸುವಂತದನ್ನ ತಲುಪಿಸಿ, ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗ್ಲಿ. ನಿಜವಾಗ್ಲೂ ನೀವು ಪರೇಡ್ ಮಾಡೋಕ್ಕಿಂತ ಹಳ್ಳಿಗೆ ಹೋಗಿ ಚಿತ್ತಾಪುರದಲ್ಲಿ ಜನರ ಸಮಸ್ಯೆಯನ್ನು ಕೇಳ್ಬಿಟ್ರೆ ನಿಜವಾಗ್ಲೂ ನಿಮ್ಮ RSS ಅನ್ನ ಜನ ಜೈ ಅಂತಾರೆ. ಮುಂದಿನ ಸಾರಿ RSS BJP ಹೇಳಿದ್ದನ್ನ ಕೇಳ್ತಾರೆ, ಅಂದ್ರೆ RSS BJP ಪರ ನಿಂತ್ಕೊಳ್ತಲ್ಲ, ಖಂಡಿತ ನಿಮ್ ಮಾತನ್ನ ಕೇಳ್ತಾರೆ.
ಅಥವಾ ದಲಿತ್ ಪ್ಯಾಂಥರ್ಸ್, ಭೀಮ್ ಆರ್ಮಿ, ನೀವೇನಾದ್ರೂ RSS ನವ್ರಿಗಿಂತ ಹೆಚ್ಚು ಚಿತ್ತಾಪುರದಲ್ಲೆಲ್ಲ ಓಡಾಡಿ ಅಲ್ಲಿನ ಸಮಸ್ಯೆಗಳನ್ನ, ಜನರ ಕಷ್ಟಗಳನ್ನ ಶಾಸಕರ ಮುಂದಿಟ್ಟು, ಸಚಿವರ ಮುಂದಿಟ್ಟು ಅದಕ್ಕೆ ಪರಿಹಾರ ಕೊಡಿಸಿದ್ರೆ ನೆಕ್ಸ್ಟ್ ಬಾರಿ ನೀವೇನೋ ಚುನಾವಣೆ ನಿಂತು ನಿಮ್ಮನ್ನೇ ಗೆಲ್ಲಿಸ್ತಾರಿಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರ ಪರ ನೀವು ನಿಂತರು ನಿಮ್ಮನ್ನೇ ಗೆಲ್ಲಿಸ್ತಾರೆ. ಇದನ್ನ ಮಾಡಿ ಅಂತ ಹೇಳೋದು, ಅದು ಮಾಧ್ಯಮಗಳಾಗಿರ್ಲಿ ಅಥವಾ ಈಗ ಏನು ನಾವೇ ಪರೇಡ್ ಮಾಡಿ ನಾವು ನಿಜವಾಗ್ಲೂ ನಮ್ಮ ಸಾಧನೆ ಏನು ಅಂತ ತೋರಿಸ್ಕೋಬೇಕು, ನಮ್ಮ ಸಂಘಟನೆ ಹೆಚ್ಚು ಅಂತ ತೋರಿಸ್ಕೋಬೇಕು ಅಂತ ಹೊರಟಿರುವಂತ RSS, ದಲಿತ್ ಪ್ಯಾಂಥರ್ಸ್, ಭೀಮ್ ಆರ್ಮಿ ಅಥವಾ ಯಾವುದೇ ಕ್ರೈಸ್ತ ಸಂಘಟನೆಗಳಿರ್ಲಿ, ದಯವಿಟ್ಟು ಈ ಕೆಲಸ ಮಾಡಿ. ಈ ಕೆಲಸ ಮಾಡಿದ್ರೆ ನಿಮ್ಮನ್ನ ಜನ, ಜಗತ್ತು, ದೇವ್ರು ಎಲ್ಲ ಮೆಚ್ತಾರೆ. ನೋಡೋಣ ಇದನ್ನೇನಾದ್ರೂ ಮಾಡ್ತಾರಾ, ಇಲ್ಲ ಮತ್ತೆ ಅದೇ ರಾಜಕೀಯ, ಬರೀ ಪರೇಡು, ಅದೇ ರೀತಿ ಒಬ್ಬರ ಮೇಲೆ ಒಬ್ರು ಕೆಸರೆರ್ಚಾಟನ ಮಾಡ್ತಾರ ಅಂತ. ಇದು ನಮ್ಗನ್ಸಿದ್ದು, ನಾವು ಈ ಕಳಕಳಿಯಿಂದ ಹೇಳ್ತಾ ಇರುವಂತದ್ದು. ನಿಮ್ಗೆ ಏನನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ. ನೋಡೋಣ ಏನಾಗುತ್ತೆ. ನವೆಂಬರ್ 2ಕ್ಕೆ ಮತ್ತಷ್ಟು ಅಪ್ಡೇಟ್ ಕೊಡ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.